ಡಾಕ್ಟರ್ ಹೇಳಿದ್ದಾರೆ ನೀವು ಕಂಪ್ಲೀಟ್ ರಿಕವರ್ ಆಗಕ್ಕೆ ಮಿನಿಮಮ್ 2 ವಾರ ಬೇಕು ಅಂತ. ನೀವು ಡಿಸ್ಚಾರ್ಜ್ ಆಗಿ ಬಂದಿನೇ ಫಿಸಿಕಲಿ ಮೆಂಟಲಿ ಸ್ಟ್ರೆಸ್ ಮಾಡ್ಕೊಳ್ತಾ ಇದ್ದೀರಾ. ಹೌದು ರೀ, ನೀವು ಹಾಸ್ಪಿಟ್ಲಿಗೆ ಹೋದಾಗ ನಮ್ಗೆ ಯಾರಿಗೂ ನೆಮ್ಮದಿನೇ ಇರಲಿಲ್ಲ. ಈಗ ನೀವು ಆರಾಮಾಗಿ ಬಂದಿದ್ದೀರಾ ಅಂತ ಸ್ವಲ್ಪ ನೆಮ್ಮದಿಯಿಂದ ಇದ್ದೀವಿ. ಈಗ ಈ ಥರ ನೀವು ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ನಮ್ಮ ಕೈ ಕಾಲೇ ಆಡಲ್ಲ ರೀ. ಸರೋಜಾ, ಯಾಕೋ ಸಮಾಧಾನ ಇಲ್ಲ ಕಣೆ. ಆಸ್ಪತ್ರೆಯಿಂದ ಬಂದಿದ್ದೀನಿ ಆದರೆ ಬದುಕಿದ್ದೀನಿ ಅಂತ ಅನಿಸ್ತಾ ಇಲ್ಲ ನನಗೆ. ರೀ, ಅಮ್ಮ, ನಮ್ಮನೇಲಿ ಇರೋ ಇಷ್ಟು ಜನನೂ ಅವ್ರ ಮೇಲೆ ಕಾಳಜಿ ತೋರಿಸ್ತಾ ಇದ್ದಾರೆ. ಆದರೆ ಅವ್ರಿಗೆ ಒಬ್ರ ಮೇಲೇನು ಕಾಳಜಿನೇ ಇಲ್ಲ. ನಮ್ಮ ಮೇಲಿರೋ ಕಾಳಜಿ ಹೋಗ್ಲಿ, ಅಟ್ಲೀಸ್ಟ್ ಅವ್ರ ಬಗ್ಗೆ ಅವ್ರ ಕಾಳಜಿ ತಗೋಬೇಕಲ್ವಾ? ಹೌದು ಮಾವ, ನೀವು ಮಾಡ್ತಾ ಇರೋದು ಸ್ವಲ್ಪನೂ ಸರಿ ಇಲ್ಲ. ನಿಮಗೆಲ್ಲ ತೊಂದರೆ ಕೊಟ್ಟಿದ್ದಕ್ಕೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ತಾತ, ಯಾಕೆ ತಾತ ಹೀಗೆಲ್ಲ ಮಾತಾಡ್ತಿದ್ದೀರಾ? ನಿಮ್ಮಿಂದ ನಮ್ಗೆ ಯಾವತ್ತಾದ್ರೂ ತೊಂದರೆ ಆಗಿದೆಯಾ? ಆಗಿರ್ಬೋದಮ್ಮ. ನನ್ನಿಂದ ನಿಮ್ಗೆಲ್ರಿಗೂ ಒಂದಲ್ಲ ಒಂದ್ಸಲ ನನ್ನಿಂದ ತೊಂದರೆ ಆಗಿರ್ಬೋದು. ಅಂದರೆ ನನಗೆ ಯಾಕೋ ಹೊಟ್ಟೆಲಿ ಇವತ್ತು ತುಂಬ ಸಂಕಟ ಆಗ್ತಾ ಇದೆ. ಲಕ್ಷ್ಮಿಗೆ ಏನೋ ಆಗಿದೆಯೇನೋ ಅಂತ. ಅದಕ್ಕೆ ನಾನೇ ಕಾರಣ ಆಗಿದ್ದೀನೇನೋ ಅಂತ ಯೋಚನೆ ಶುರುವಾಗಿದೆ ನನಗೆ. ತಾತ, ಲಕ್ಷ್ಮಿ ಯಾವುದೇ ತರದ ತೊಂದರೆ ಇಲ್ಲ, ಅವಳು ಆರಾಮಾಗೇ ಇದ್ದಾಳೆ. ಸಂಜೀವ್ ಅವರೇ, ನೀವೇ ಹೇಳಿ, ನೀವು ಲಕ್ಷ್ಮಿ ಹತ್ರ ಮಾತಾಡಿದ್ದೀರಾ ಅಲ್ವಾ? ಹ್ಞೂ ತಾತ, ಲಕ್ಕಿ ಆರಾಮಾಗಿದ್ದಾಳೆ. ಸಂಜೀವ, ನನಗೆ ಯಾಕೋ ಸ್ವಲ್ಪ ಗಾಳಿ ಬೇಕು ಅನಿಸ್ತಾ ಇದೆ. ಚೂರು ಹೊರಗಡೆ ಕರ್ಕೊಂಡು ಹೋಗ್ತೀಯಾ? ಹಾ. ಸರೋಜಾ, ಸ್ವಲ್ಪ ಕಷಾಯ ಮಾಡ್ಕೊಂಡ್ ಬರ್ತೀಯಾ? ಹ್ಞೂ ರೀ, ನಾನು ಹೊರಗೆ ಹೋಗಿ ಬರ್ತೇನೆ. ಮಾಡ್ತೀವಿ. ಸಂಜೀವ, ಹುಷಾರಪ್ಪ.